ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸ ಕಾಲದ 36ನೇ ದಿನದ ಈ ಭಾನುವಾರದ ಬೆಳಗಿನ ಜಾವದ ಧ್ಯಾನಕ್ಕಾಗಿ ಎಲ್ಲರಿಗೂ ಸ್ವಾಗತ. ಇವತ್ತಿನ ಧ್ಯಾನಕ್ಕಾಗಿ ನೇಮಕವಾಗಿರುವಂಥ ಸತ್ಯವೇದ ಭಾಗವು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ರಿಂದ 52 ತನಕ ಇರುವಂಥ ವಚನಗಳು. ಇವತ್ತಿನ ಧ್ಯಾನದ ವಿಷಯ ಬಾರ್ತಿಮಾಯನ ಗುಣಪಡಿಸುವಿಕೆ ಮತ್ತು ನಿಜವಾದ ದೃಷ್ಟಿ. ಯೆರೂಸಲೇಮಿಗೆ ಕ್ರಿಸ್ತನ ಕೊನೆಯ ಪ್ರಯಾಣ. ಯೇಸು ಗಲಿಲಾಯ ಪ್ರಾಂತದಿಂದ ಸುಮಾರು 4 ದಿವಸಗಳಷ್ಟು ಪ್ರಯಾಣ ಮಾಡಿ ಸಮರಯ ಯೋರ್ದಾನ್ ಮಾರ್ಗವಾಗಿ 120 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಯೆರಿಕೋವಿಗೆ ಬಂದ ಕ್ಷಣವಾಗಿತ್ತು ಈ ಸಂದರ್ಭ. ವಿಶೇಷವಾಗಿ ಪ್ರತಿ ಯಹೂದ್ಯನು ವರ್ಷಕ್ಕೊಮ್ಮೆ ಆದರೂ ಯೆರೂಸಲೇಮಿಗೆ ಹೋಗಬೇಕಾಗಿತ್ತು. ವಿಶೇಷವಾಗಿ ಯಹೂದ್ಯರಿಗೆ ತುಂಬ ಪ್ರಧಾನವಾದಂಥ ಹಬ್ಬ ಪಸ್ಕ ಹಬ್ಬ. ಹಾಗಾಗಿ ಯೇಸು ಪಸ್ಕ ಆಚರಿಸಲು ಬರುತ್ತಿದ್ದನೆಂಬುದಾಗಿ ಓದುತ್ತೇವೆ. ಹಾಗೆ ದೇಶದ ನಾನಾ ಭಾಗಗಳಿಂದ ವಾರಗಟ್ಟಲೆ ತಿಂಗಳಗಟ್ಟಲೆ ತುಂಬ ದೂರದ ಪ್ರಯಾಣ ಮಾಡಿ ಯೆರೂಸಲೇಮಿಗೆ ಅನೇಕ ಯಾತ್ರಿಕರು ಬರುತ್ತಿದ್ದರು. ಆ ಮಾರ್ಗವಾಗಿ ಬರುವಾಗ ಯೆರಿಕೋ ಪಟ್ಟಣಕ್ಕೆ ಯೇಸು ಬಂದನು ಎಂಬುದಾಗಿ ಓದುತ್ತೇವೆ. ಯೆರಿಕೋ ಪಟ್ಟಣ ಪ್ರಪಂಚದಲ್ಲಿ ತುಂಬ ಪುರಾತನವಾದ ಪಟ್ಟಣ. ಯೆಹೋಶುವನು ಶಪಿಸಲ್ಪಟ್ಟಂಥ ಪಟ್ಟಣ ಎಂಬುದಾಗಿ ಯೆಹೋಶುವ 6:26 ನಾವು ಓದುತ್ತೇವೆ. ಆದಾಗ್ಯೂ ಅದು ಪುರೋಹಿತರ ಪಟ್ಟಣವಾಗಿತ್ತು ಮತ್ತು ಪ್ರವಾದಿಯಾಗಿರುವಂಥ ಎಲೀಷನು ಹಾಗೆ ತುಂಬ ಪ್ರವಾದಿಗಳು ವಾಸ ಮಾಡುತ್ತಿದ್ದಂಥ ಪಟ್ಟಣವಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಈ ಯೆರಿಕೋ ಪಟ್ಟಣವು ಯೇಸು ಕ್ರಿಸ್ತನ ಕಾಲದಲ್ಲಿ ಒಂದು ಪ್ರಧಾನ ಪಟ್ಟಣವಾಗಿ ವ್ಯಾಪಾರ ಕೇಂದ್ರವಾಗಿ ಇತ್ತು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ಪಸ್ಕ ಹಬ್ಬಕ್ಕೆ ಯಹೂದ್ಯ ಜನರು ರಬ್ಬಿಗಳ ಜೊತೆಯಲ್ಲಿ ಗುಂಪು ಗುಂಪಾಗಿ ಬರುತ್ತಿದ್ದಾಗ ಯೇಸು ಆ ಮಾರ್ಗವಾಗಿ ಬಂದದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಈ ವೇದ ವಾಕ್ಯದ ಕಡೆಗೆ ನಾವು ಬರುವಾಗ ಶಾಪಗ್ರಸ್ತ ಪಟ್ಟಣದಲ್ಲಿ ಶಾಪಗ್ರಸ್ತ ಭಿಕ್ಷಗಾರನು, ಸ್ವಂತ ಹೆಸರು ಇಲ್ಲದವನು, ಕಣ್ಣು ಕಾಣದವನು, ಭಿಕ್ಷಗಾರನು, ದಾರಿಯ ಮಗಲಿದ್ದವನು ಎಂಬುದಾಗಿ ಬಾರ್ತಿಮಾಯನ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ತಿಮಾಯನ ಮಗ ಬಾರ್ತಿಮಾಯನು. ತಿಮಾಯನು ಎಂಬುದಾಗಿ ಹೇಳುವಾಗ ಗೌರವವುಳ್ಳವನು, ಬಾರ್ತಿಮಾಯನು ಎಂಬುದಾಗಿ ಹೇಳುವಾಗ ಪರಿಶುದ್ಧನು ಎಂದರ್ಥ. ಕರ್ತನಲ್ಲಿ ಪ್ರಿಯರೇ, ಬಾರ್ತಿಮಾಯನು ಈ ವೇದ ಭಾಗದಲ್ಲಿ ಅವನಿಗೆ ಸಿಕ್ಕಂಥ ಸೌಖ್ಯದ ಕುರಿತಾಗಿ, ಅವನ ನಂಬಿಕೆಯ ಕುರಿತಾಗಿ ನಾವು ಈ ದಿನ ಧ್ಯಾನ ಮಾಡಲಿಕ್ಕೆ ಹೋಗುತ್ತಿದ್ದೇವೆ. ವಿಶೇಷವಾಗಿ ಬಾರ್ತಿಮಾಯನ ನಂಬಿಕೆ, ಪ್ರಾರ್ಥನೆ, ರೂಪಾಂತರ ಮತ್ತು ಸಮರ್ಪಣೆಯನ್ನು ಈ ವೇದ ಭಾಗದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ಬಾರ್ತಿಮಾಯನು ನಂಬಿಕೆಗೆ ಮಾದರಿಯಾಗಿದ್ದಾನೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಜನರ ದೊಡ್ಡ ಶಬ್ದ ಕೇಳಿ ಇದೇನೆಂದು ಪಕ್ಕದವರಿಗೆ ವಿಚಾರ ಮಾಡಿದವನು ಈ ಬಾರ್ತಿಮಾಯನು. ಅಂದರೆ ಪರಿಸರ ಪ್ರಜ್ಞೆ ಇದ್ದಂಥ ವ್ಯಕ್ತಿಯಾಗಿದ್ದನೆಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆಗ ಪಕ್ಕದವರು ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗ್ತಿದ್ದನೆಂಬುದಾಗಿ ತಿಳಿಸುವಾಗ ಕೂಡಲೇ ಮಾರ್ಕ 10:47 ಕೂಗಲು ಆರಂಭಿಸುತ್ತಾನೆ. ಕೂಗುವಾಗ ಅವನು ಬಳಸಿದಂಥ ಪದ ನಜರೇತಿನ ಯೇಸು ಎಂಬುದಾಗೆಲ್ಲ ಬದಲಾಗಿ ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿದನು. ದಾವೀದನ ಕುಮಾರನೇ ಎಂಬುದಾಗಿ ಹೇಳುವಾಗ ಇದು ಚರಿತ್ರೆಯ ಒಂದು ಶೀರ್ಷಿಕೆಯಾಗಿದೆ. ಅಂದರೆ ಯೇಸು ದೇವರು, ಯೇಸು ದೇವಕುಮಾರನು, ಯೇಸು ದಾವೀದನ ಕುಲದಲ್ಲಿ ಹುಟ್ಟಿದಂಥ ಮೆಸ್ಸಿಯನ್ ಎಂಬುದಾಗಿ ಚೆನ್ನಾಗಿ ತಿಳ್ಕೊಂಡಿದ್ದಂಥ ಬಾರ್ತಿಮಾಯನಾಗಿದ್ದನೆಂಬುದಾಗಿ ನಾವು ನೋಡುತ್ತೇವೆ. ಯಹೂದ್ಯ ಪಂಡಿತರು, ಶಾಸ್ತ್ರಿಗಳು, ಪರಿಸಾಯರು, ಧಾರ್ಮಿಕ ನಾಯಕರುಗಳ ಪಾಂಡಿತ್ಯದ ಮುಂದೆ ಯೇಸುವೇ ಮೆಸ್ಸಿಯನೆಂದು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಂಥ ಅನುಭವವನ್ನು ನಾವು ನೋಡುತ್ತೇವೆ. ಆದರೆ ಕುರುಡನಾಗಿರುವಂಥ ಈ ಬಾರ್ತಿಮಾಯನು ಮೆಸ್ಸಿಯನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನೋಡುತ್ತೇವೆ. ಎರಡನೇದಾಗಿ ಕರುಣೆಗಾಗಿ ಯೇಸುವನ್ನು ಕೂಗಿದನು. ಅವನ ಪ್ರಾರ್ಥನೆ ದೊಡ್ಡ ಜನರ ಗುಂಪಿನ ಗದ್ದಲ, ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ಬಂದಾಗ ಶಬ್ದ ಹೆಚ್ಚಾಗುವಾಗ ಮತ್ತು ಅನೇಕರು ಅವನನ್ನು ಸುಮ್ಮನಿರು ಎಂಬುದಾಗಿ ಗದರಿಸುವಾಗ ವಾಕ್ಯ 48 ಆದಾಗ್ಯೂ ಅವನು ಮತ್ತಷ್ಟು ಕೂಗುತ್ತಾ ನನ್ನ ಕರುಣಿಸು ಎಂದು ಕೂಗಿಕೊಂಡನು. ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಗಳು ಬರುವಾಗ ಕೀರ್ತನೆ 77:1ನೇ ವಾಕ್ಯದಲ್ಲಿ ಆಸಾಪನು ಹೇಳುವ ಹಾಗೆ ದೇವರಿಗೆ ಮೊರೆಯಿಡುವೆನು, ಕೂಗಿ ಮೊರೆಯಿಡುವೆನು, ನನಗೆ ಕಿವಿಗೊಡುವನು ಎಂದು ಆಸಾಪನು ಹೇಳುತ್ತಾನೆ. ಹಾಗೆ ಏನೇ ಅಡ್ಡಿ ಬಂದರೂ
ಯೇಸುವನ್ನು ಪ್ರಾರ್ಥಿಸುವುದರಲ್ಲಿ ನಿರಂತರನಾಗಿದ್ದನು ಎಂಬುದಾಗಿ ಈ ವೇದವಾಕ್ಯದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಮೂರನೇದಾಗಿ ಹಳೆಯ ಜೀವನವನ್ನು ತ್ಯಜಿಸಿದನು. ಯೇಸು ಹತ್ತಿರಕ್ಕೆ ಕರೆದಾಗ ತನ್ನ ಹೊದಿಕೆಯನ್ನು, ತನ್ನಲ್ಲಿರುವಂಥ ಹಣ, ಅವನ ವಸ್ತುಗಳನ್ನೆಲ್ಲ ಬಿಟ್ಟು ಯೇಸುವಿನ ಬಳಿಗೆ ಬಂದು, ನಿನಗೆ ನಾನು ಏನು ಮಾಡಬೇಕೆಂಬುದಾಗಿ ಯೇಸು ಕೇಳುವಾಗ, ನನಗೆ ದೃಷ್ಟಿ ಬೇಕು ಗುರುವೇ ಅಂದನು. ಅಂದರೆ ಅಲ್ಲಿ ಗುರುವೇ ಎಂಬುದಾಗಿ, ರಬ್ಬಿ ಎಂಬುದಾಗಿರುವಂಥ ಪದವನ್ನು ಉಪಯೋಗ ಮಾಡುವಂಥ ಬಾರ್ತಿಮಾಯನು. ಅಂದರೆ ಶಿಷ್ಯತ್ವಕ್ಕೆ ಹೆಜ್ಜೆ ಇಡುವಂಥ ಪ್ರಥಮ ಹೆಜ್ಜೆಯಾಗಿತ್ತು ಗುರುವೇ ಎಂಬುದಾಗಿ ಕರೆದಿದ್ದು ಎಂಬುದಾಗಿ ನಾವು ಆ ಭಾಗದಲ್ಲಿ ಓದಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಮಾರ್ಕನ ಬರೆಸುವಾರ್ತೆ 10ನೇ ಅಧ್ಯಾಯ 37ರಲ್ಲಿ ಜೆಬೆದಾಯನ ಮಕ್ಕಳಾಗಿರುವಂಥ ಇಬ್ಬರು ಶಿಷ್ಯರಿಗೆ ನಿಮಗೇನು ಬೇಕೆಂಬುದಾಗಿ ಕೇಳುವಾಗ, ಸ್ವಾಮಿ ನಿನ್ನ ಮಹಾ ಪದವಿ ಬರುವಾಗ ಎಡಬಲದಲ್ಲಿ ಬಡಬಲದಲ್ಲಿ ಕುಳಿತುಕೊಳ್ಳುವ ಪದವಿ ನಮಗೆ ಕೊಡಬೇಕೆಂಬುದಾಗಿ, ಅನುಗ್ರಹ ಮಾಡಬೇಕೆಂಬುದಾಗಿ ಶಿಷ್ಯರು ಕೇಳಿಕೊಂಡರು. ಅಂದರೆ ಶಿಷ್ಯರು ಕೂಡ ಶಿಷ್ಯತ್ವವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಪದವಿಗಾಗಿ ಒದ್ದಾಡುವಾಗ ಭಿಕ್ಷಗಾರನಾಗಿರುವಂಥ ಈ ಕುರುಡನು ಗುರುವಲ್ಲಿ ಶಿಷ್ಯತ್ವವನ್ನು ಅಥವಾ ತ್ಯಜಿಸುವಿಕೆಯನ್ನು ಅಲ್ಲಿ ಕಂಡುಕೊಂಡೆಂಬುದಾಗಿ ನೋಡುತ್ತೇವೆ. ಇನ್ನು 4ನೇ ವಿಚಾರ, ಯೇಸುವನ್ನು ಹಿಂಬಾಲಿಸಿ ಕಲ್ವಾರಿ ಆದಿಯನ್ನು ಆರಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ವಚನ 52ರಲ್ಲಿ ಯೇಸು ಅವನಿಗೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದ ಕೂಡಲೇ ಅವನಿಗೆ ಕಣ್ಣು ಬಂದು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುದಾಗಿ ಓದುತ್ತೇವೆ. ಅಂದರೆ ಯೇಸು ಸ್ವಾಮಿಯ ಈ ಪ್ರಯಾಣ ಪಸ್ಕ ಹಬ್ಬಕ್ಕೆ ಆಗಿತ್ತು. ಪಸ್ಕದ ನಂತರ ಕಲ್ವಾರಿಯ ಆದಿಯಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಅದನ್ನು ಅರ್ಥ ಮಾಡಿಕೊಂಡಂಥ ಈ ಬಾರ್ತಿಮಾಯನು ತನ್ನನ್ನು ಕರ್ತನ ಹಿಂದೆ ಕಲ್ವಾರಿಯ ಆದಿಯಲ್ಲೇ ತಾನು ಸಾಗುವುದಕ್ಕಾಗಿ ತನ್ನ ಪ್ರಯಾಣವನ್ನು ಸೌಖ್ಯ ಸಿಕ್ಕಿದ ಕೂಡಲೇ ಆತನು ಪ್ರಯಾಣವನ್ನು ಬೆಳೆಸುತ್ತಾನೆ. ಪ್ರಿಯರೇ, ಮಾರ್ಕ 10:22ರಲ್ಲಿ ಧನಿಕನು ಯೇಸುವಿನ ಬಳಿಗೆ ಬಂದು ನಿತ್ಯಜೀವಕ್ಕಾಗಿ ಬಂದು ಅವನು ಶ್ರೀಮಂತನಾದ್ದರಿಂದ ಅವನು ನಿರಾಶನಾಗಿ ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಾಗದೆ ಹೊರಟು ಹೋಗುತ್ತಾನೆ. ಆದರೆ ಬಾರ್ತಿಮಾಯನು ಎಲ್ಲವನ್ನ ಬಿಟ್ಟು ಶಾರೀರಿಕವಾಗಿರುವಂಥ ಸೌಖ್ಯ ಮಾತ್ರವಲ್ಲದೆ ಆತ್ಮೀಕವಾಗಿರುವಂಥ ದೃಷ್ಟಿಯನ್ನು ಪಡೆದವನಾಗಿ ಈ ಸಮೂಹಕ್ಕೆ ಬಾರ್ತಿಮಾಯನು ಆತ್ಮಿಕವಾದ ದೃಷ್ಟಿ ಹೊಂದಿದ ಬೆಳಕಿನ ಪ್ರತಿನಿಧಿಯಾಗಿದನೆಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ನಮ್ಮ ಜೀವಿತಗಳಲ್ಲಿ ಪರಿವರ್ತನೆ ಬೇಕಾಗಿದೆ. ನಿಜವಾದ ಆತ್ಮೀಕವಾಗಿರುವಂಥ ಸೌಖ್ಯ ಬೇಕಾಗಿದೆ. ಅದೇ ನಿಜವಾಗಿರುವಂಥ ಸೌಖ್ಯ ಎಂಬುದಾಗಿ ಬಾರ್ತಿಮಾಯನ ಜೀವನದ ಮುಖಾಂತರವಾಗಿ ತಿಳಿದುಕೊಳ್ಳುತ್ತೇವೆ. ಈ ದಿನಗಳಲ್ಲಿ ಬಾರ್ತಿಮಾಯನ ನಂಬಿಕೆ, ಅವನ ಪ್ರಾರ್ಥನೆ, ಅವನ ರೂಪಾಂತರ, ಅವನ ಸಮರ್ಪಣೆ ನಮ್ಮನ್ನು ಬಲಪಡಿಸುವಂಥದ್ದಾಗಲಿ. ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಅನುಗ್ರಹ ಮಾಡಲಿ. ಆಮೀನ್.